ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನಾನೊಂದು ಈ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇ ಬಂದ್ಬಿಟ್ಟು ಲಿಂಕ್ಡ್ ಲಿಸ್ಟ್. ಓಕೆನಾ? ಸೊ ಲಿಂಕ್ಡ್ ಲಿಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತ ಹೇಳಿದ್ರೆ ಲಿಂಕ್ಡ್ ಲಿಸ್ಟ್ನ ನಾವು ಸ್ಟ್ಯಾಕಲ್ಲಿ ಯೂಸ್ ಮಾಡ್ತೀವಿ, ಕ್ಯೂ ಅಲ್ಲಿ ಯೂಸ್ ಮಾಡ್ತೀವಿ, ಹ್ಯಾಶ್ ಮ್ಯಾಪ್ ಕೊಲ್ಯೂಷನ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಗ್ರಾಫ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲಿಂಕ್ಡ್ ಲಿಸ್ಟ್ ಅಂದರೆ ಏನಪ್ಪ? ಓಕೆನಾ? ಲಿಂಕ್ಡ್ ಲಿಸ್ಟ್ ಇಸ್ ಎ ಡೇಟಾ ಸ್ಟ್ರಕ್ಚರ್. ಇದು ಕೂಡ ಒಂದು ಡೇಟಾ ಸ್ಟ್ರಕ್ಚರ್ ವೇರ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಆಸ್ ನೋಟ್ಸ್. ಈ ನೋಟ್ಸ್ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್ ಗೈಸ್, ನೆನ್ಪಿಟ್ಕೊಳ್ಳಿ. ವೇರ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಆಸ್ ನೋಟ್ಸ್ ಆ್ಯಂಡ್ ಈಚ್ ನೋಡ್ ಇಸ್ ಪಾಯಿಂಟಿಂಗ್ ಟು ದ ನೆಕ್ಸ್ಟ್ ನೋಡ್. ಸೊ ಇದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಫಿನಿಷನ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಅರೇಸಲ್ಲಿ ಹೆಂಗಾಗುತ್ತೆ ಅಂತೇಳಿ, ಅನ್ಲೈಕ್ ಅರೇಸ್ ಎಲಿಮೆಂಟ್ಸ್ ಆರ್ ನಾಟ್ ಸ್ಟೋರ್ಡ್ ಕಂಟಿನ್ಯೂಸ್ಲಿ. ಅರೇಸಲ್ಲಿ ಹೆಂಗಾಗುತ್ತೆ, ಇಂಡೆಕ್ಸಿಂಗ್ ಇರುತ್ತೆ ಅಲ್ವಾ? ಸೊ ಒಂದಾದ್ಮೇಲೆ ಒಂದು ಎಲಿಮೆಂಟು, ಒಂದಾದ್ಮೇಲೆ ಒಂದು ಪಕ್ಕದಲ್ಲಿ ಕಂಟಿನ್ಯೂಸ್ ಆಗಿ ಎಲಿಮೆಂಟ್ಸ್ ಇರುತ್ತೆ. ಬಟ್ ಲಿಂಕ್ಡ್ ಲಿಸ್ಟಲ್ಲಿ ಈ ಥರ ಸ್ಟೋರ್ ಆಗಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಸ್ಟೋರ್ ಆಗುತ್ತೆ. ಅವಾಗ ನೀವು ಯೋಚನೆ ಮಾಡ್ಬೋದು, ಇವಾಗ ಎಲ್ಲ ಗುರು ಎಲ್ಲ ಎಲಿಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗುತ್ತೆ ಅಂತ ನೀನು ಹೇಳ್ತಾ ಇದ್ದೆ. ಯಾವ ಥರ ಅದು ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದರೆ ಯೂಸಿಂಗ್ ದ ನೆಕ್ಸ್ಟ್ ಪಾಯಿಂಟರ್. ಓಕೆನಾ? ನಾನು ಆ್ಯಕ್ಚುಲಿ ಲಿಂಕ್ಡ್ ಲಿಸ್ಟಲ್ಲಿ ಎರಡು ಬರುತ್ತೆ. ಸೊ ಲಿಂಕ್ಡ್ ಲಿಸ್ಟ್ ಏನನ್ನ ಸ್ಟೋರ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಎಲಿಮೆಂಟ್ಸ್ನೆಲ್ಲ ನೋಟ್ಸ್ ಆಗಿ ಸ್ಟೋರ್ ಆಗಿರುತ್ತೆ ಗೊತ್ತಾ. ಆ ನೋಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ನೋಡು ಕೂಡ ಆ ಡೇಟಾ ಮತ್ತು ಅಡ್ರೆಸ್ ಟು ದ ನೆಕ್ಸ್ಟ್ ಪಾಯಿಂಟರ್ ಅದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ 4 ಎಲಿಮೆಂಟ್ ಇದೆ. ಓಕೆನಾ? 10, 20, 30, ನಲ್ ಅಂದರೆ ಲಾಸ್ಟ್ ಎಲಿಮೆಂಟ್ ಏನೂ ಇಲ್ಲ ಅಂತೇಳಿ. ಓಕೆನಾ? ಇವಾಗ ಎವ್ರಿ ಎಲಿಮೆಂಟ್ ಏನಾಗುತ್ತೆ, ಆ್ಯಸ್ ಎ ನೋಡ್ ಆಗಿ ಸ್ಟೋರ್ ಆಗುತ್ತೆ. ಎಲ್ಲಿ? ಲಿಂಕ್ಡ್ ಲಿಸ್ಟಲ್ಲಿ. ಇವಾಗ 10 ಆ್ಯಸ್ ಎ ನೋಡಾಗಿ ಸ್ಟೋರ್ ಆಗುತ್ತೆ, 20 ಆ್ಯಸ್ ಎ ನೋಡಾಗಿ ಸ್ಟೋರ್ ಆಗುತ್ತೆ, 30 ಆ್ಯಸ್ ಎ ನೋಡಾಗಿ ಸ್ಟೋರ್ ಆಗುತ್ತೆ. ಓಕೆನಾ? ಈಚ್ ನೋಡು, ಇವಾಗ 10 ಇದೆಯಲ್ಲ, ಆ ನೋಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದ್ರದ್ದು ಡೇಟಾ ಅಂತ ಹೇಳಿದ್ರೆ 10. ಓಕೆನಾ? ಮತ್ತೆ ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್, ಈ 20 ನೋಡ್ದು ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಸೊ ಅದು ಬಂದ್ಬಿಟ್ಟು ನೋಡ್ದು ಸ್ಪೆಷಾಲಿಟಿ. ನೋಡಲ್ಲಿ ಏನಿರುತ್ತೆ, ಡೇಟಾ ಮತ್ತು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡು. ಮತ್ತು ಯಾವ ಥರ ನೋಡ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇವಾಗ ನೋಡಲ್ಲಿ ಬಂದ್ಬಿಟ್ಟು ಎರಡು ಇರುತ್ತೆ, ಒಂದು ಡೇಟಾ, ಇನ್ನೊಂದು ಬಂದ್ಬಿಟ್ಟು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡು. ಓಕೆನಾ? ನೆಕ್ಸ್ಟ್ ಅಂತ ಹೇಳಿದ್ರೆ ಅಡ್ರೆಸ್ಸು. ಇವಾಗ ಡೇಟಾದಲ್ಲಿ ಫಾರ್ ಎಕ್ಸಾಂಪಲ್ ನಾನು 10ನ ಸ್ಟೋರ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ನೋಡ್ದು ಅಡ್ರೆಸ್ ಬಂದ್ಬಿಟ್ಟು ಅಂದರೆ 20ದ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ 20ಗೆ ಹೋಗ್ತೀವಿ. 20ಯಲ್ಲಿ ಅದರದ್ದು ಡೇಟಾ ಇರುತ್ತೆ, ಮತ್ತು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್ ಅಂತ ಹೇಳಿದ್ರೆ 30ಗೆ ಹೋಗುತ್ತೆ. ಓಕೆನಾ? 30 ಡೇಟಾ, ಅದ್ರ ನೆಕ್ಸ್ಟ್ ನೋಡು ನಲ್ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಅಂತ ಎಲಿಮೆಂಟ್. ಸೊ ಅವಾಗ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇವಾಗ ನಾವು ಒಂದು ಪ್ರೋಗ್ರಾಮ್ ಮೂಲಕ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಹೋಗೋಣ ಗೈಸ್. ಸೊ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನೇನು ಮಾಡಿದ್ದೀನಿ, ನೋಡ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ? ಸೊ ನಿಮಗೆ ಬೇಸಿಕಲಿ ಗೊತ್ತಾಯ್ತಲ್ಲ, ನೋಡಲ್ಲಿ ಏನಿರುತ್ತೆ, ಡೇಟಾ ಮತ್ತು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡು. ಸೇಮ್ ಅದನ್ನೇ ನಾನು ಬರ್ದಿರೋದು. ಇಂಟ್ ಡೇಟಾ ಅಂತ ಒಂದು ವೇರಿಯೇಬಲ್ ತೊಗೊಂಡಿದ್ದೀನಿ, ಮತ್ತು ನೋಡು ನೆಕ್ಸ್ಟ್ ಅಂತ ತೊಗೊಂಡಿದ್ದೀನಿ. ಇದು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್ನ ಇದು ಮಾಡೋಕ್ಕೆ. ಓಕೆನಾ? ಇನ್ನು ಡೇಟಾದಲ್ಲೇ ನಮಗೆ 10, 20, 30 ಎಲ್ಲ ಸ್ಟೋರ್ ಆಗೋದು. ಆ ಎಲಿಮೆಂಟ್ಸ್ ನಾವೇನು ಇದು ಮಾಡ್ತೀವೋ, ಇದು ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್ನ ಇದು ಮಾಡುತ್ತೆ. ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಟರ್ ಯೂಸ್ ಮಾಡಿಬಿಟ್ಟು ಇದನ್ನು ಇದು ಮಾಡಿದ್ದೀನಿ, ಡಿಕ್ಲೇರ್ ಮಾಡಿದ್ದೀನಿ. ಓಕೆನಾ? ಇನಿಷಿಯಲೈಸ್ ಮಾಡೋಕ್ಕೆ. ಇವಾಗ ನಾವೇನು ಮಾಡೋಣ, ಲಿಂಕ್ಡ್ ಲಿಸ್ಟ್ ಡೆಮೋ ಹೋಗೋಣ. ಇವಾಗ ಇದರಲ್ಲಿ ಏನು ಮಾಡಿದ್ದೀನಿ, ಮೈನ್ ಮೆಥಡಲ್ಲಿ ನಾನು ಲಿಂಕ್ಡ್ ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಿಂಕ್ಡ್ ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡ್ನ ಇದು ಮಾಡೋದು. ಸೊ ಎವ್ರಿ ಎಲಿಮೆಂಟ್ನ ನೋಡೋಕೆ ಸ್ಟೋರ್ ಮಾಡ್ತೀವಲ್ಲ ಲಿಂಕ್ಡ್ ಲಿಸ್ಟಲ್ಲಿ. ಸೊ ಅದಕ್ಕೆ ನಾವೇನು ಮಾಡೋದು, ನೋಡ್ನ ಲಿಂಕ್ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ನೋಡ್ ಫಸ್ಟ್ ಈಸ್ ಈಕ್ವಲ್ ಟು ನ್ಯೂ ನೋಡ್ ಆಫ್ 10, 20, 30. ಓಕೆನಾ? ಈವನ್ ನೀವು 10, 20, 30 ಇವಾಗ 10 ಒಂದು ಕಡೆ ಸ್ಟೋರ್ ಆಗಿರುತ್ತೆ, 20 ಒಂದು ಕಡೆ ಸ್ಟೋರ್ ಆಗಿರುತ್ತೆ, 30 ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಬಟ್ ಅವು ಯಾವುದು ಕನೆಕ್ಟ್ ಆಗಿರಲ್ಲ. ಓಕೆನಾ? ನಾವು ಯಾವ ಥರ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ನೆಕ್ಸ್ಟ್ ಲೈನಲ್ಲಿ ಬರ್ದಿದ್ದೀನಿ ನೋಡಿ. ಇವಾಗ ಫಸ್ಟ್ ನೋಡಿದೆ ಗೊತ್ತಾ, ಫಸ್ಟ್ ನೋಡ್ದು ರೆಫರೆನ್ಸ್ ವೇರಿಯೇಬಲ್ ತೊಗೊಂಡ್ಬಿಟ್ಟು ಫಸ್ಟ್ ಡಾಟ್ ನೆಕ್ಸ್ಟ್. ಓಕೆನಾ? ಫಸ್ಟ್ ಡಾಟ್ ನೆಕ್ಸ್ಟ್ ಏನು ಮಾಡಬೇಕು, ಅಡ್ರೆಸ್ ಆಫ್ ಸೆಕೆಂಡ್ ನೋಡ್ನ ಸ್ಟೋರ್ ಮಾಡಬೇಕು. ಅದೇ ಸೆಕೆಂಡ್ ಡಾಟ್ ನೆಕ್ಸ್ಟ್ ಏನು ಮಾಡಬೇಕು, ಅಡ್ರೆಸ್ ಆಫ್ ಥರ್ಡ್ ನೋಡ್ನ ಇದು ಮಾಡಬೇಕು. ಓಕೆನಾ? ಅದನ್ನ ನಾನು ಇವಾಗ ಏನಾಗುತ್ತೆ, ಎಲ್ಲ ಕನೆಕ್ಟ್ ಆಗುತ್ತೆ. ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ 10 ಇರುತ್ತೆ, 10 ಪಾಯಿಂಟಿಂಗ್ ಟು 20. ಓಕೆನಾ? 20 ಪಾಯಿಂಟಿಂಗ್ ಟು 30, ಆಮೇಲೆ 30 ಪಾಯಿಂಟಿಂಗ್ ಟು ಲಾಸ್ಟ್ಗೆ ನಲ್ ಏನು ಇರಲ್ಲ. ಓಕೆನಾ? ಈ ಥರ ಕನೆಕ್ಟ್ ಆಗುತ್ತೆ ಯಾವಾಗ ಈ ಲೈನ್ ಕೊಟ್ಟಾಗ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ಟ್ರಾವರ್ಸ್ ಮಾಡಬೇಕು. ಇವಾಗೆಲ್ಲ ಕನೆಕ್ಟ್ ಆಯ್ತಲ್ಲ, ಇವಾಗ ನಾವು ಟ್ರಾವರ್ಸ್ ಮಾಡಬೇಕು 1 by 1. ಸೊ ಟ್ರಾವರ್ಸ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಈ ಫಸ್ಟ್ ಎಲಿಮೆಂಟ್ ಇದೆಯಲ್ಲ ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ಅದು ಕರೆಂಟ್ ಅಂತ ಸ್ಟೋರ್ ಮಾಡ್ತೀನಿ, ವಿಚ್ ಇಸ್ ಆಫ್ ಟೈಪ್ ನೋಡು. ಅವಾಗ ಏನು ಮಾಡ್ತೀನಿ, ವೇರ್ ಕರೆಂಟ್ ನಾಟ್ ಈಕ್ವಲ್ ಟು ನಲ್. ಸೊ ಕರೆಂಟು ಅವಾಗ ಅದರಲ್ಲೇನು ವ್ಯಾಲ್ಯೂ ನಲ್ಲ ನಾಟ್ ಈಕ್ವಲ್ ಟು ನಲ್ ಇದ್ದಾಗ ಮಾತ್ರ ಇಲ್ಲಿ ವೈಲ್ ಲೂಪ್ ಒಳಗಡೆ ಹೋಗ್ಬೇಕು. ಇನ್ ಕೇಸ್ ನಲ್ಲಿದ್ದರೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಕರೆಂಟ್ ಡಾಟ್ ಡೇಟಾ, ಕರೆಂಟಲ್ಲಿ ಏನಿದೆ ಇವಾಗ ಫಸ್ಟ್ ಇದೆ. ಓಕೆನಾ? ಫಸ್ಟ್ ಡಾಟ್ ಡೇಟಾ ಏನಿದೆ 10 ಇದೆ. ಸೊ 10 ಇಲ್ಲಿ ಪ್ರಿಂಟ್ ಆಗುತ್ತೆ. ಓಕೆನಾ?
ನೆಕ್ಸ್ಟ್ ಏನಾಗುತ್ತೆ ಕರೆಂಟ್ ಇಸ್ ಈಕ್ವಲ್ ಟು ಕರೆಂಟ್ ಡಾಟ್ ನೆಕ್ಸ್ಟ್. ಕರೆಂಟಲ್ಲಿ ಏನಿದೆಯಪ್ಪ ಫಸ್ಟ್ ಇದೆ, ಓಕೆನಾ. ಫಸ್ಟ್ ಡಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಸೆಕೆಂಡು. ನೆಕ್ಸ್ಟ್ ಏನಾಗುತ್ತೆ ಈ ಫಸ್ಟ್ ಜಾಗದಲ್ಲಿ ಸೆಕೆಂಡ್ ಸ್ಟೋರ್ ಆಗುತ್ತೆ, ಓಕೆನಾ. ಸೆಕೆಂಡ್ ಸ್ಟೋರ್ ಆದಾಗ ಸೆಕೆಂಡ್ ಡಾಟ್ ಡೇಟಾ ಬಂದ್ಬಿಟ್ಟು 20 ಆಗುತ್ತೆ, ಓಕೆನಾ. ನೆಕ್ಸ್ಟು ಸೆಕೆಂಡ್ ಡಾಟ್ ನೆಕ್ಸ್ಟ್, ಈ ಕರೆಂಟಲ್ಲಿ ಸೆಕೆಂಡ್ ಇದೆಯಲ್ಲ, ಸೆಕೆಂಡ್ ಡಾಟ್ ನೆಕ್ಸ್ಟ್ ಆಗುತ್ತೆ. ಸೆಕೆಂಡ್ ಡಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ತರ್ಡು, ಓಕೆನಾ. ಇವಾಗ ತರ್ಡದು ಡೇಟಾ ಏನಪ್ಪ, ತರ್ಡದು ಡೇಟಾ ಬಂದ್ಬಿಟ್ಟು 30 ಇರುತ್ತೆ, ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಕರೆಂಟ್ ಡಾಟ್ ನೆಕ್ಸ್ಟ್ ಬಂದ್ಬಿಟ್ಟು ತರ್ಡ್ ಇದೆ. ತರ್ಡ್ ಡಾಟ್ ನೆಕ್ಸ್ಟ್ ಏನಿದೆ, ನಲ್ಲಿದೆ. ಸೊ ನಲ್ಲಿದ್ದಾಗ ವೈಲ್ ಇದು ನಾಟ್ ಈಕ್ವಲ್ ಟು ನಲ್ಲಿದ್ದಾಗ ಈ ವೈಲ್ ಲೂಪ್ ಒಳಗಡೆ ಬರುತ್ತೆ. ನಲ್ಲಿದ್ದಾಗ ಏನಾಗುತ್ತೆ ವೈಲ್ ಲೂಪ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿಬಿಟ್ಟು ನಿಮ್ಗೆ ಏನು ಔಟ್ಪುಟ್ ಇದೆಯೋ ಅದನ್ನ ಪ್ರಿಂಟ್ ಮಾಡುತ್ತೆ. ಸೊ ಇವಾಗ ನಾನು ಇದನ್ನ ರನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ನೋಡಿ ನಿಮಗೆ 10, 20, 30 ಬಂದ್ಬಿಟ್ಟು ಔಟ್ಪುಟ್ ಆಗಿ ಬಂತು, ಓಕೆನಾ. ಸೊ ಇದು ಆಗಿತ್ತು ಜಾವಾದು ವಿಡಿಯೋ. ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಪ್ರೋಗ್ರಾಮಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಇದು ತುಂಬ ಈಸಿ ಇದೆ ಪ್ರೋಗ್ರಾಮ್, ಏನಿಲ್ಲ. ನೋಡಲ್ಲಿ ಡೇಟಾ ಮತ್ತು ನೆಕ್ಸ್ಟ್ ಪಾಯಿಂಟರ್ದು ಅಡ್ರೆಸ್ ಕ್ರಿಯೇಟ್ ಮಾಡಿಬಿಟ್ಟು ಮಾಡಿರೋದಷ್ಟೇ. ಸೊ ಇವಾಗ ಸ್ಟ್ರಕ್ಚರ್ ಆಫ್ ನೋಡು ಪ್ರೋಗ್ರಾಮ್ ನೋಡಿದ್ವಿ, ಓಕೆನಾ. ಈ ಲಿಂಕ್ಡ್ ಲಿಸ್ಟ್ ಯಾವಾಗ ಯೂಸ್ಫುಲ್ ಅಂತ ಹೇಳಿದಾಗ, ಇವಾಗ ಸೈಜ್ ಚೇಂಜಸ್ ಫ್ರೀಕ್ವೆಂಟ್ಲಿ. ಇವಾಗ ಅರೇಯಲ್ಲಿ ಸೈಜ್ ಫಿಕ್ಸ್ಡ್ ಆಗಿರುತ್ತಲ್ಲ, ಅದೇ ಡೈನಮಿಕ್ ಸೈಜ್ ಇದ್ದಾಗ ಇದು ಲಿಂಕ್ಡ್ ಲಿಸ್ಟ್ ತುಂಬ ಯೂಸ್ಫುಲ್ಲು. ಮತ್ತು ಫ್ರೀಕ್ವೆಂಟ್ ಇನ್ಸರ್ಷನ್ನು ಮತ್ತು ಫ್ರೀಕ್ವೆಂಟ್ ಡಿಲೀಷನ್ ಇರುತ್ತೆ, ಗೊತ್ತಾ. ಸೊ ಲಿಂಕ್ಡ್ ಲಿಸ್ಟ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಲೈಕ್ ಅದೇ ಫ್ರೀಕ್ವೆಂಟ್ ಇನ್ಸರ್ಷನ್ನು ಮತ್ತು ಫ್ರೀಕ್ವೆಂಟ್ ಡಿಲೀಷನ್ನು ಮತ್ತು ಡೈನಮಿಕ್ ಮೆಮೊರಿ. ಯಾಕಂದರೆ ಅರೇ ಎಲ್ಲ ಬಂದ್ಬಿಟ್ಟು ಫಿಕ್ಸ್ಡ್ ಮೆಮೊರಿ, ಇದು ಡೈನಮಿಕ್ ಮೆಮೊರಿ ಆದರೆ ಆ ಟೈಮಲ್ಲಿ ಲಿಂಕ್ಡ್ ಲಿಸ್ಟ್ನ ಯೂಸ್ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಅರೇ ಮತ್ತು ಲಿಂಕ್ಡ್ ಲಿಸ್ಟ್ಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡೋಣ, ಓಕೆನಾ. ಸೊ ಇವಾಗ ಅರೇಯಲ್ಲಿ ಬಂದ್ಬಿಟ್ಟು ನಾವು ಯಾವ ಥರ ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಮೆಮೊರಿ. ಬಟ್ ಇದರಲ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಎನಿವೇರ್ ಇನ್ ದ ಮೆಮೊರಿ ಸ್ಟೋರ್ ಮಾಡ್ತೀವಿ. ಬಟ್ ಅದು ನೋಟ್ಸ್ನ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀವಿ ಯೂಸಿಂಗ್ ನೆಕ್ಸ್ಟ್ ಪಾಯಿಂಟರ್, ಓಕೆನಾ. ಸೊ ಅರೇ ಬಂದ್ಬಿಟ್ಟು ಫಿಕ್ಸ್ಡ್ ಇನ್ ಸೈಜು, ಲಿಂಕ್ಡ್ ಲಿಸ್ಟ್ ಬಂದ್ಬಿಟ್ಟು ಡೈನಮಿಕ್ ಇನ್ ಸೈಜು. ಮತ್ತು ಅರೇದು ಬಂದ್ಬಿಟ್ಟು ಆಕ್ಸೆಸ್ ಬಿಗ್ ಆಫ್ ಅನ್. ಯಾಕಂತ ಹೇಳಿದ್ರೆ ಯೂಸಿಂಗ್ ವಿತ್ ದ ಹೆಲ್ಪ್ ಆಫ್ ಇಂಡೆಕ್ಸ್ ವಿ ಕ್ಯಾನ್ ಆಕ್ಸೆಸ್ ದ ಎಲಿಮೆಂಟ್ ಡೈರೆಕ್ಟ್ಲಿ ನಾವು ಆಕ್ಸೆಸ್ ಮಾಡ್ಬೋದು, ಅದಕ್ಕೆ ಬಿಗ್ ಆಫ್ ಅನ್ನು. ಸೊ ಲಿಂಕ್ಡ್ ಲಿಸ್ಟ್ದು ಏನಕ್ಕಪ್ಪ ಬಿಗ್ ಆಫ್ ಎನ್ ಅಂತ ಹೇಳಿದ್ರೆ, ಇವಾಗ 10, 20, 30 ಇದೆಯಲ್ಲ, ನಾನು 30 ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಅದು ಮೆಮೊರಿ ಲೊಕೇಶನ್ಗೆ ಹೋಗೋಕ್ಕಾಗಲ್ಲ. ಫಸ್ಟ್ ನಾನು 10 ಹತ್ರ ಹೋಗಬೇಕು, 10ಇಂದ 20 ಹೋಗಬೇಕು, 20ಇಂದ 30 ಹೋಗಬೇಕು. ಸೊ 1 by 1 ಆಕ್ಸೆಸ್ ಮಾಡೋದ್ರಿಂದ ಅದ್ರದ್ದು ಟ್ರಾವರ್ಸ್ ಮಾಡಬೇಕು ನಾನು. ಸೊ ಅದಕ್ಕೆ ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಬಿಗ್ ಆಫ್ ಎನ್ ಇರುತ್ತೆ, ಓಕೆನಾ. ಸೊ ಇನ್ಸರ್ಷನ್ ರಿಕ್ವೈರ್ಸ್ ಶಿಫ್ಟಿಂಗು. ಸೊ ಯಾವಾಗ ಅಂತ ಹೇಳಿದ್ರೆ ಇವಾಗ ಮಿಡಲಲ್ಲೆಲ್ಲ ನಾನು ಇನ್ಸರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಶಿಫ್ಟಿಂಗ್ ಬೇಕಾಗುತ್ತೆ. ಅದೇ ಇನ್ ಕೇಸ್ ಸ್ಪೇಸ್ ಅವೈಲಬಲ್ ಇದ್ದು ಅರೇಯಲ್ಲಿ ಲಾಸ್ಟಲ್ಲಿ ಇನ್ಸರ್ಟ್ ಮಾಡ್ತೀನಿ ಅಂದರೆ ಅದೇನು ಶಿಫ್ಟಿಂಗ್ ಏನು ಬೇಕಾಗಲ್ಲ. ಸೊ ಬಿಗ್ ಆಫ್ 1 ಬರುತ್ತೆ ಅವಾಗ. ಮತ್ತು ಈಸಿ ಇನ್ಸರ್ಷನ್ ಲಿಂಕ್ಡ್ ಲಿಸ್ಟಲ್ಲೂ ಅಷ್ಟೇ, ಲೈಕ್ ಇನ್ಸರ್ಷನ್ನ ಈಸಿಯಾಗಿ ಮಾಡ್ಬೋದು. ಮತ್ತು ಲಿಂಕ್ಡ್ ಲಿಸ್ಟಲ್ಲಿ ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ 3 ಟೈಪ್ಸ್ ಬರುತ್ತೆ: ಸಿಂಗ್ಲಿ ಲಿಂಕ್ಡ್ ಲಿಸ್ಟು, ಡಬ್ಲಿ ಲಿಂಕ್ಡ್ ಲಿಸ್ಟು ಆ್ಯಂಡ್ ಆಫ್ಟರ್ ದಟ್ ಸರ್ಕ್ಯುಲರ್ ಲಿಸ್ಟ್ ಅಂತ ಬರುತ್ತೆ, ಓಕೆನಾ. ಸೊ ಇವಾಗ ಏನು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದ್ರೆ ಈಚ್ ನೋಡ್ ಪಾಯಿಂಟ್ಸ್ ಟು ದ ನೆಕ್ಸ್ಟ್ ನೋಡ್. ಇವಾಗ ನಾವು ಮಾಡಿದ್ದೀವಲ್ಲ ಅದೇ ಥರ ಈಚ್ ನೋಡ್ ಏನಾಗುತ್ತೆ ನೆಕ್ಸ್ಟ್ ನೋಡ್ಗೆ ಪಾಯಿಂಟ್ ಆಗುತ್ತೆ. ಇವಾಗ 10, 20, 30 ಇದೆಯಲ್ಲ, ಸೊ 10ದು ನೋಡ್ ಬಂದ್ಬಿಟ್ಟು ಅಡ್ರೆಸ್ ಆಫ್ 20 ಪಾಯಿಂಟ್ ಆಗುತ್ತೆ, 20 30 ಯಾರೋ ಮಾರ್ಕ್ ನೋಡ್ತಾ ಇರ್ಬೋದು ನೀವು. ಸೊ ಅದೇ ಡಬ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಚ್ ನೋಡ್ ಏನಾಗುತ್ತೆ ಪ್ರೀವಿಯಸ್ ನೋಡು ಮತ್ತು ನೆಕ್ಸ್ಟ್ ನೋಡ್ ಎರಡಕ್ಕೂ ಪಾಯಿಂಟ್ ಮಾಡುತ್ತೆ, ಓಕೆನಾ. ಇವಾಗ ಬೈ ಡೈರೆಕ್ಷನಲ್ ಥರ. ಸೊ ಇವಾಗ ನೋಡ್ತಾ ಇರ್ಬೋದು 10, 20, 30. ಸೊ 10ಇಂದ 20ಗೆ, 20ಇಂದ 10 ಆ ಥರ ಎರಡಕ್ಕೂ ಕನೆಕ್ಟ್ ಆಗಿರುತ್ತೆ, ಅದು ಡಬ್ಲ್ಯೂ ಲಿಂಕ್ಡ್ ಲಿಸ್ಟು. ನೆಕ್ಸ್ಟ್ ಸರ್ಕ್ಯುಲರ್ ಲಿಸ್ಟ್ ಅಂತ ಬರುತ್ತೆ. ಸರ್ಕ್ಯುಲರ್ ಲಿಸ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ನೋಡ್ ಬಂದ್ಬಿಟ್ಟು ಫಸ್ಟ್ ನೋಡ್ಗೆ ಕನೆಕ್ಟ್ ಆಗಿರುತ್ತೆ, ಓಕೆನಾ. ಲಾಸ್ಟ್ ನೋಡ್ ಪಾಯಿಂಟ್ಸ್ ಟು ದ ಫಸ್ಟ್ ನೋಡು. ಇವಾಗ 10, 20, 30 ಇದ್ದರೆ, ಸೊ ಇದು ಆ್ಯಕ್ಚುಲಿ ಇದು ಆರೋ ಮಾರ್ಕ್ ಬಂದ್ಬಿಟ್ಟು ಈ ಕಡೆ ಬರಬೇಕಿದು. ಹಾಂ, ಈ ಥರ ವರ್ಕ್ ಆಗೋದು, ಓಕೆನಾ. ಇವಾಗ ನೋಡಿ ಲಾಸ್ಟ್ ನೋಡು 30 ಪಾಯಿಂಟ್ಸ್ ಟು ದ ಫಸ್ಟ್ ನೋಡು. ಸೊ ಇದರಲ್ಲಿ ನಿಮಗೆ ನಲ್ಲೇನೋ ಇದು ಮಾಡೋಕ್ಕೆ ಬರಲ್ಲ, ಬಿಕಾಸ್ ಯಾಕಂದರೆ ಲಾಸ್ಟ್ ನೋಡು ಇದಕ್ಕೆ ಪಾಯಿಂಟ್ ಆಗಿರುತ್ತಲ್ಲ. ಸೊ ಇವಾಗ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲಿಂಕ್ಡ್ ಲಿಸ್ಟ್ನ ತಿಳ್ಕೊಳ್ಳೋಣ ನಾವು, ಓಕೆನಾ. ಸೊ ಇಲ್ಲಿ ನೋಡಿ ಇದು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲಿಂಕ್ಡ್ ಲಿಸ್ಟು. ಸೊ ಆಕ್ಸೆಸ್ ಮಾಡೋಕ್ಕೆ ನಮಗೆ ಅದೇ ಬಿಗ್ ಆಫ್ ಎನ್, ಯಾಕಂತ ಹೇಳಿದ್ರೆ ಟ್ರಾವರ್ಸ್ ಮಾಡಬೇಕು, ಡೈರೆಕ್ಟಾಗಿ ಆಕ್ಸೆಸ್ನ ಎಲಿಮೆಂಟ್ ಮಾಡೋಕ್ಕಲ್ಲ, ಅದಕ್ಕೆ ಬಿಗ್ ಆಫ್ ಎನ್ ಇದೆ. ಮತ್ತು ಸರ್ಚ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಸೊ ಲಿಂಕ್ಡ್ ಲಿಸ್ಟಲ್ಲಿ ಟ್ರಾವರ್ಸ್ ಮಾಡೋದು ಬೇಕಾಗಿರೋದ್ರಿಂದ ಬಿಗ್ ಆಫ್ ಎನ್. ಮತ್ತು ಇನ್ಸರ್ಟ್ ಅಟ್ ದ ಬಿಗಿನಿಂಗ್ ಅಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗಲ್ಲಿ ಡೈರೆಕ್ಟು ನೋಡಲ್ಲಿ ಆ್ಯಸ್ ಎ ನೋಡು ಫಸ್ಟ್ ನೋಡಾಗಿ ಇನ್ಸರ್ಟ್ ಮಾಡ್ಬೋದು. ಸೊ ಅದಕ್ಕೆ ಬಿಗ್ ಆಫ್ ಒನ್, ಡೈರೆಕ್ಟ್ಲಿ ಏನು ಟ್ರಾವರ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಡಿಲೀಟ್ ಅಟ್ ದ ಬಿಗಿನಿಂಗಲ್ಲಿ ಡಿಲೀಟ್ ಮಾಡ್ತೀನಿ ಅಂದರೂ ಕೂಡ ಡೈರೆಕ್ಟಾಗಿ ಫಸ್ಟ್ ನೋಡನ್ನ ಡಿಲೀಟ್ ಮಾಡಿದ್ರೆ ಆಯಿತು. ಸೊ ಬಿಗ್ ಆಫ್ 1 ಇರುತ್ತೆ ಟೈಮ್ ಕಾಂಪ್ಲೆಕ್ಸಿಟಿ. ನೆಕ್ಸ್ಟ್ ರಿಯಲ್ ಲೈಫ್ ಅಪ್ಲಿಕೇಶನ್ಸಲ್ಲಿ ಎಲ್ಲಿ ಲಿಂಕ್ಡ್ ಲಿಸ್ಟ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ,
ಸೊ ನೀವು ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಪ್ಲೇಲಿಸ್ಟಲ್ಲಿ ನೆಕ್ಸ್ಟ್ ಸಾಂಗು ಯೂಸ್ ಮಾಡ್ತೀವಲ್ಲ, ಸೊ ಅವಾಗ ಯೂಸ್ ಮಾಡ್ತೀವಿ. ಮತ್ತು ಬ್ರೌಸರ್ ಹಿಸ್ಟ್ರಿ, ನೆಕ್ಸ್ಟ್ ಅಂಡು ಅಂಡ್ ರೀಡೋ ಆಪರೇಷನ್ಸು, ಮತ್ತು ಹ್ಯಾಶ್ ಮ್ಯಾಪ್ ಕೊಲಿಷನ್ ನಾನು ಹೇಳಿದ್ನಲ್ಲ, ಇವಾಗ ಹ್ಯಾಶಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹ್ಯಾಶ್ ಕೊಲಿಷನ್ ಅಂತ ಆಗುತ್ತೆ. ಅದನ್ನು ಯಾವಾಗ ಇಂಟರ್ನಲಿ ಹ್ಯಾಶ್ ಮ್ಯಾಪ್ ಯಾವ ಥರ ರಿಸಲ್ವ್ ಮಾಡುತ್ತೆ ಅಂತ ಹೇಳಿದ್ರೆ ಯೂಸ್ ವಿತ್ ದ ಹೆಲ್ಪ್ ಆಫ್ ಲಿಂಕ್ಡ್ ಲಿಸ್ಟ್ ಮತ್ತು LRU ಕ್ಯಾಶೆ. ಸೊ ಇದರಲ್ಲೆಲ್ಲ ಲಿಂಕ್ಡ್ ಲಿಸ್ಟ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಲಿಂಕ್ಡ್ ಲಿಸ್ಟ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ, ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟು, ಸೊ ಅದರಲ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಯಾವ ಥರ ಎಲಿಮೆಂಟ್ಸ್ ಸ್ಟೋರ್ ಆಗಿರುತ್ತೆ, ಮತ್ತು ಒಂದು ಜಾವಾ ಪ್ರೋಗ್ರಾಮು, ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲಿಂಕ್ಡ್ ಲಿಸ್ಟ್, ಇದೆಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.